ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಎಲ್ಲ ಚಾನೆಲ್ಸ್ಗಳಲ್ಲೂ ಮಾಧ್ಯಮಗಳಲ್ಲೂ ಮೂಡಿ ಬರ್ತಿರ್ತಕ್ಕಂಥ ರಂಗಸ್ವಾಮಿ KR 5ನೇ ತರಗತಿ ಓದುತ್ತಿರುವ ಹುಡುಗ 11 ವರ್ಷದ ಬಾಲಕ, ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಈ ದಿನ ಅಂದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸರ್ಸ್ಗಳೆಲ್ಲ ಬಂದಿದ್ದರು. ಸ್ಥಳವನ್ನು ಮಾಜರ್ ಮಾಡಿ ಸ್ಥಳಕ್ಕೆ DYSP ಸಹ ಬಂದಿದ್ರು. ಬಟ್ ಇಲ್ಲಿ ನಾನು ತಿಳಿಸಕೊಟ್ಟಿರ್ತಕ್ಕಂಥ ವಿಚಾರ, ಇಂದು ಬೆಳಗ್ಗೆ ಏನು ಆ ಬಾಡಿ ಕೊಟ್ಟಿರ್ತಾರೆ ರಂಗನಾಥ್ ಅವರ ಬಾಡಿನ, 11 ವರ್ಷದ ಬಾಲಕನ ಬಾಡಿನ, ಆ ಒಂದು ಊರಲ್ಲಿ ನಡೀತಿರ್ತಕ್ಕಂಥ ಆಕ್ರಂದನವನ್ನ ನೀವು ಎಲ್ರು ನೋಡಿ. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡಬೇಕು, ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡಬೇಕು ಅಂತ ಸಾರಿ ಸಾರಿ ಹೇಳುವ ಮಾಧ್ಯಮ ನಮ್ಮದು. ಅಂತ ಶಿಕ್ಷಣ ಇಲಾಖೆಯೇ ಇವತ್ತು ತಲೆ ತಗ್ಗಿಸುವ ರೀತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಯಾರೇ ನೋಡಿ, ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಜಾತಿಗಿಂತ ಇಂಪಾರ್ಟೆಂಟು ಶಿಕ್ಷಣ. ಆ ಶಿಕ್ಷಣವನ್ನ ತಿಳಿದಿರ್ತಕ್ಕಂಥ ವ್ಯಕ್ತಿಗಳು ಈ ವಿಡಿಯೋವನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು 4 ಜನಕ್ಕೆ ತಿಳಿಸ್ಬೇಕು ಅನ್ನೋದೇ ಈ ಒಂದು ವರದಿಯ ಉದ್ದೇಶ. ದಾವಣಗೆರೆ DDP ಆಫೀಸರ್ ಕೊಟ್ರೇಶ್ ಅವರು ಸಹ ಆ ಸ್ಥಳಕ್ಕೆ ಬಂದು ಸ್ಥಳವನ್ನು ಪರಿಶೀಲಿಸಿ ಅಲ್ಲಿರ್ತಕ್ಕಂಥ ಮಕ್ಕಳನ್ನ, ಅಂದ್ರೆ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಮಹದೇವಮ್ಮ ಅವ್ರು ಕೊಡುವಂತ ಸ್ಟೇಟ್ಮೆಂಟ್ಗಳು, ಫಿಕ್ಸೇಬಲ್ ಆಗಿಲ್ಲ ನೋಡಿ ಸರ್. ಅವರ ತಂಗಿಯ ಮಗಳು ಡಾಕ್ಟರ್ ಅಂತೆ, ಅವರೇ ಇಂಜೆಕ್ಷನ್ ಮಾಡಿರ್ತಕ್ಕಂಥದ್ದು ಆ ರಂಗಸ್ವಾಮಿಗೆ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇವರು ಯಾವ ರೀತಿ ತಪ್ಪಿಸ್ಕೋಬೇಕು ಅಂತ ಇದು ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ಇದು ದ್ವೇಷ ಅಂತಲೂ ಹೇಳಲ್ಲ. ನಮ್ಮ ಮಗ ಅಂದ್ರೆ ಪೋಷಕರು ಅವರ ಅಳಲುಗಳನ್ನ ಯಾವ ರೀತಿ ಹೇಳ್ಕೊಬೇಕು. ಒಂದು ರೆಸಿಡೆನ್ಸಿ ಸ್ಕೂಲ್ ಅಂತ ಹೇಳಿದ್ರೆ ಮಂಜುನಾಥ ಶಾಲೆ, ವಸತಿಯುತ ಶಾಲೆ, ಅದರ ಅಡ್ಮಿನಿಸ್ಟ್ರೇಟರ್ ಬಂದ್ಬಿಟ್ಟು ದ್ಯಾಮಪ್ಪ, ಅವ್ರ ಮಿಸಸ್ ಧನಲಕ್ಷ್ಮಿ ಅವರು, ಅಲ್ಲಿನ ಹೆಡ್ ಮಾಸ್ಟರ್ ಬಂದ್ಬಿಟ್ಟು ಮೃತ್ಯುಂಜಯ, ತಂದೆ ಸಂಗಪ್ಪನವರು, ಅದೇ ರೀತಿಯಾಗಿ 3 ಜನ ಶಿಕ್ಷಕರು ಸಹ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಮಹದೇವಮ್ಮ ಹಾಸ್ಟೆಲ್ ವಾರ್ಡನ್ ಆಗಿರ್ತಕ್ಕಂಥವ್ರು, ಅಲ್ಲಿ ಏನು ಮೇಲ್ಗಡೆಗೆ ಛಾವಣಿ ಕಾಣಿಸುತ್ತಲ್ಲ, ಇಲ್ಲಿ ನಿಂತಿರ್ತಕ್ಕಂಥ ಒಂದು ಸಿಲಿಂಡರ್ ಅಂತ ಹೇಳಿದ್ರೆ ಈ ಗೀಸರ್, ನೀರು ಕಾಯಿಸುವಂತ ಒಂದು ಯಂತ್ರ, ಅಥವಾ ಕೆಳಗಡೆ ಕಟ್ಟಿಗೆ ಇಟ್ಟು ಅದನ್ನು ಬಿಸಿ ಮಾಡ್ತಾರಲ್ಲ, ನೀರು ಬಿಸಿ ಮಾಡುತ್ತ ಒಂದು ಇದು, ಅದು ಎಲ್ಲ ಜಂಗ್ ಹಿಡಿದೋಗಿದೆ. ಅದು ಗಾಳಿ ಬಂದ್ರೂ ಬಿದ್ದೋಗುತ್ತೆ ಅಂತವನ್ನ. ಇನ್ನೂ ಒಂದಿದೆ ಅಲ್ಲಿ ಪಕ್ಕದಲ್ಲಿ, ಅದನ್ನ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ DDP ಕೊಟ್ರೇಶ್ ಸರ್ ಸಹ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಅದು ಸ್ಕೂಲಿಗೆ ಸಂಬಂಧಪಟ್ಟಂಗೆ, ಆ ಶಾಲೆಗೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮುಂದೆ ಶಿಕ್ಷಣ ಇಲಾಖೆಯಿಂದ ನಮ್ಮಿಂದ ಏನು ಆಗುತ್ತೆ ಅದನ್ನ ಪೋಷಕರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀನಿ. ಈಗ ಆಗಿರೋದನ್ನ ನಾನು DC ಅವರ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ನಿಮಗೆ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ನಿನ್ನೆ ರಾತ್ರಿ 12 ಗಂಟೆಯವರೆಗೂ ಈ ಆಫೀಸರ್ ನವೀನ್ ಮಠದ್, ದಾವಣಗೆರೆ ST ಇಲಾಖೆಯ ಡಿಸ್ಟಿಕ್ ಆಫೀಸರ್ ನವೀನ್ ಮಠದವರು ಸಂಜೆ 4 ಗಂಟೆ ಏನಾಗಿತ್ತು, 3:30-4 ಗಂಟೆ ಆಗಿತ್ತು, ಅವಾಗ ಬಂದಿರೋರು ನೈಟ್ FIR ಆಗೋವರೆಗೂ ಸಹ ಆ ಪೋಷಕರ ಜೊತೆ ಇದ್ದು, ಅಂದ್ರೆ ನಮ್ ಜೊತೆ ಇದ್ದು ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ನಾವು ಎಷ್ಟು ಅವರಿಗೆ ವಂದನೆಗಳ ಹೇಳಿದ್ರು ಸಾಲಲ್ಲ. ಯಾಕೆಂದ್ರೆ ಅವ್ರ ಜೊತೆ ಸಂತೋಷ್ ಅವರು ಸಹ ಇದ್ರು. ಬಟ್ ಇಲ್ಲಿ ಒಂದು ಕ್ಲಿಯರ್ ಆಗಿ ತಿಳ್ಕೋಬೇಕು, ಈ ಹಾಸ್ಟೆಲ್ಗಳು ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏಕೆಂದ್ರೆ ಒಬ್ಬ ವ್ಯಕ್ತಿಗೆ ಏನೋ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ಬುದ್ಧಿವಾದ ಹೇಳಿ ಏನೋ ಒಂದು ಸರಿ ಮಾಡ್ಬೋದಾಗಿತ್ತು. ಮಗು ಪೂರ್ತಿ ಸಾಯೋವರೆಗೂ ಹಾಸ್ಟೆಲ್ ನಲ್ಲಿ ಇಟ್ಕೊಂಡು
ಸತ್ತಾದ್ಮೇಲೆ ತಗೊಂಡ್ಬಂದಿದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಇದು ಪೂರ್ತಿ ಸತ್ಯವನ್ನ ನಮ್ಮ ಪೊಲೀಸ್ ಇಲಾಖೆ ದಾವಣಗೆರೆ KTJ ನಗರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಸರ್ ಸಹ ಸುಮಾರು 2 ಬಾರಿ ಅಥವಾ 3 ಬಾರಿ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ವಿಚಾರವನ್ನ ಪೂರ್ತಿ ಸಂಕೀರ್ಣವಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು FIR ಮಾಡಿದ್ದಾರೆ. ಅದಕ್ಕೆ ಆ ಸ್ಟೇಷನ್ ಅಲ್ಲಿ ಸಂಬಂಧಪಟ್ಟಂತ SI ಲತಾ ಮೇಡಮ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಒಂದು ದೊಡ್ಡ ಸೈಜಿನ ಗ್ಯಾಸ್ ತರ ಇದೆ, ಅದು ಉದ್ದ ಇದೆ, ಗೀಸರ್ದು ಬಿಸಿನೀರು ಕಾಸುವಂತ ಯಂತ್ರ ಅದು ಮೈ ಮೇಲೆ ಬಿದ್ದರೆ ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ಅರೆದಂಡೆಗೂ ಸಹ ಗೊತ್ತಾಗುತ್ತೆ. ಏಕೆಂದ್ರೆ ಅಷ್ಟು ದೊಡ್ಡದಿದೆ, ಅದು ನಮಗಿಂತಲೂ ಹೈಟ್ ಇದೆ. ನಾವೇ 6 ಅಡಿ ಇದೀವಿ ಅಂತ ಹೇಳಿದ್ರೆ ಅದು 6 ಅಡಿಗಿಂತ ಹೈಟ್ ಇದೆ, 7-8 ಅಡಿ ಬರುತ್ತೆ. ಅಂಥದ್ದು ಅವ್ರ ಮೈ ಮೇಲೆ ಬಿದ್ದಿದೆ ಅಂತ ಹೇಳಿದ್ರೆ, ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ನೀವು ಚೀಮಾರಿ ಆಗ್ತಿರೋ ನೋಡಿ. ಯಾಕೆಂದ್ರೆ ಇದು ವ್ಯವಸ್ಥೆ ಬಹಳ ಕಡು ಬಡತನದಲ್ಲಿರ್ತಕ್ಕಂಥ ರಂಗಸ್ವಾಮಿಯವರ ಕುಟುಂಬ. ಒಬ್ಬನೇ ಮಗ, ಒಬ್ಬ ಮಗಳು. ಜಿಗಳಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಿಗಳಿ ಗ್ರಾಮದ ಈ ಪ್ರತಿಭೆ ಬಹಳ ಚೆನ್ನಾಗಿ ಓದ್ತಾ ಇದ್ದ. ಈ ಆಕ್ರಂದನವನ್ನ ನೀವೇ ನೋಡಿ, ಸಂಪೂರ್ಣವಾಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಬಹಳ ಮನಸ್ಸಿಗೆ ನೋವುಂಟು ಮಾಡಿರ್ತಕ್ಕಂಥ ಘಟನೆ ಇದು. ಸ್ಥಳಕ್ಕೆ ಬಂದಿರತಕ್ಕಂಥ DDP ಆಗಿರ್ಬೋದು, ಡಿಸ್ಟಿಕ್ ಆಫೀಸರ್ ನವೀನ್ ಮಠದವ್ರ ಆಗಿರ್ಬೋದು, ಸಂತೋಷ್ ಅವರಾಗಿರ್ಬೋದು, DYSP ಶರಣ ಬಸಪ್ಪನವರಾಗಿರ್ಬೋದು, DYSP ಅವರು ಬಂದಿದ್ರು. ಬಟ್ ಪ್ರತಿಯೊಬ್ರು ಬಂದಿದ್ದಾರೆ. ಆದ್ರೆ ನ್ಯಾಯ ಎಷ್ಟು ಜನ ಒದಗಿಸಿಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಅಂದ್ರೆ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಕೆಲವು ಅಡ್ವೊಕೇಟ್ಸ್ಗಳು ಬಹಳ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಸಹ ಎಷ್ಟು ಹೇಳಿದ್ರು ಕಡಿಮೆ. ಬಟ್ ಕಾನೂನಾತ್ಮಕವಾಗಿ 5ನೇ ತರಗತಿ ಓದ್ತಕ್ಕಂಥ ಹುಡುಗನ ಒಂದು ವ್ಯಾಲ್ಯೂವನ್ನ ಯಾರು ಕಟ್ಟಕ್ಕಾಗಲ್ಲ, ಸರ್ಕಾರನು ಕಟ್ಟಲ್ಲ, ಯಾರು ಕಟ್ಟಕ್ಕಾಗಲ್ಲ. ಅಂತಹ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ಏನು ಸಿಗುತ್ತೋ ಸೌಲಭ್ಯ ಅದನ್ನೆಲ್ಲವನ್ನೂ ಒದಗಿಸಿಕೊಡ್ಬೇಕು ಅಂತ ನನ್ನ ಎಲ್ಲ ವಾಲ್ಮೀಕಿ ಸಮಾಜದಲ್ಲೂ ಹಾಗೂ ಹೊರಗಡೆ ಇರ್ತಕ್ಕಂಥ ಎಲ್ಲ ಸರ್ವಧರ್ಮದ ಅಧಿಕಾರಿಗಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಆಕ್ರಂದನವನ್ನ ನೋಡಕ್ಕಾಗ್ತಾ ಇಲ್ಲ. ಪ್ರತಿಯೊಬ್ರು ಈ ವಿಡಿಯೋವನ್ನು ನೋಡಿ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಮುಖಾಂತರ ಎಲ್ಲರೂ ಆ ಒಂದು ನೊಂದ ಕುಟುಂಬಕ್ಕೆ ಮಾದರಿಯಾಗಿ. ಆಗಿದ್ದು ಕಡೆ ಬರ್ರೇಕ ಬರ್ತಾರೆ ನಿಮ್ಮ ಜನ ಕಡೆ ಬರ್ರಿ. ಸಾಕಲ್ಲ ಅದೇ ನಾನು ಕಳಿಸಿದ್ದೇನೆ, ಇನ್ನೂ ಬೇಕಂತಾನ ಇದೆ ಇಷ್ಟು ಕಳಿಸಿದ್ದಾನೆ ಸ್ವಂತ ಇಷ್ಟು ಕಳಿಸಿದ್ದಾನೆ, ಹತ್ತಿರದಿಂದನೇ ಕಳಿಸಿದ್ದೇನೆ. ಹಂಗ ಮುಂದೆ ಕಡೆ 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 ಏನೋ ಆಚರಣೆ ಇಲ್ಲಿ ಬ್ಯಾಡ ಇಲ್ಲಿ ಬಾರಕ್ಕೆ ಅಂಟಿ ಕಳಿಸಿದ್ದೆ. Yeah.
ಸಂದೇಕ ಬರ್ಬೇಕು ಅಲ್ಲಿ ನುಡಿದಾರಂತ ಅಲ್ಲಿ ಕಳ್ತಾರ ಕಡೆಯವ್ರ ಕಟ್ಟಿ ಏನು ಗರಿಗಲ್ ದಾಟ್ಬೇಕು ನೀವು ಸಂದೆ ಬಂದು ನಿಮ್ಗೆ ದಾಟಿದ್ರೆ ಆಗಿತ್ತು